ಇವತ್ತು ನಾವು ವಿಶೇಷವಾದಂತಹ ನಮ್ಮ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಲಿಕ್ಕೆ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯಿತಿ ಬೆಳಗಾವಿ ಬಾಗಲಕೋಟೆ ಹಾಗೂ ಮಾನ್ಯ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಬಾಗಲಕೋಟೆ ರವರ ಒಂದು ನಿರ್ದೇಶನದಂತೆ ಇವತ್ತು ನಾವು ಒಂದು ವಿಶೇಷ ಸಭೆಯನ್ನು ಆಯೋಜನೆಯನ್ನು ಮಾಡಿದ್ದೇವೆ. ಈ ಸಭೆಯ ಒಂದು ಹಿನ್ನೆಲೆ ಈಗಾಗಲೇ ನಮ್ಮ ತಾಲೂಕಿನಲ್ಲಿರುವಂತಹ ಅಥವಾ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿರುವಂತಹ ಎಲ್ಲ ಚಿತ್ರಕಲಾ ಶಿಕ್ಷಕರು ವಿಶೇಷವಾಗಿ ಮತ್ತು ವಿಶೇಷ ಶಿಕ್ಷಕರು ಈಗಾಗಲೇ ಮೊದಲನೇ ಹಂತದಲ್ಲಿ 4 ಏಪ್ರಿಲ್ ಅಥವಾ 5ನೇ ಏಪ್ರಿಲ್ 2024ರಂದು ಜಿಲ್ಲಾ ಪಂಚಾಯಿತಿಯ ಸಭಾಭವನದಲ್ಲಿ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ಅವರ ಮಾರ್ಗದರ್ಶನದಲ್ಲಿ ನೀವುಗಳು ಒಂದು ಸಭೆಯನ್ನು ಹಾಜರಾಗಿದ್ದೀರಿ. ಸಭೆಯನ್ನು ತಾವುಗಳು ಮಾಹಿತಿಯನ್ನು ಪಡ್ಕೊಂಡು ಭಾಳಷ್ಟು ವಿಷಯಗಳನ್ನು ತಿಳ್ಕೊಂಡು ಇವತ್ತು ಮುಖ್ಯವಾದಂತಹ ಅನುಷ್ಠಾನ ಮಾಡುವಲ್ಲಿ 2ನೇ ಸಭೆಗೆ ನಾವು ಇವತ್ತು ಇಲ್ಲಿ ಸೇರಿಕೊಂಡಿದ್ದೀವಿ. ಈ ಒಂದು ಸಭೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮ ತಾಲೂಕಿನ ಕ್ಷೇತ್ರ ಸಂಪನ್ಮೂಲ ಕೇಂದ್ರದ ಸಮನ್ವಯಾಧಿಕಾರಿಗಳು ಆದಂತಹ ಶ್ರೀಯುತ ರಂಗಪ್ಪ ಚಬ್ಬಿ ಅವರೇ, ಈ ಒಂದು ಸಭೆಯಲ್ಲಿ ಉಪಸ್ಥಿತರಿರುವಂತಹ ದೈಹಿಕ ಶಿಕ್ಷಣ ಪರಿವೀಕ್ಷಕರು ಆದಂತಹ ಶ್ರೀಯುತ ಶ್ರೀಶೈಲ್ ಅವರೇ, ಅದೇ ರೀತಿಯಾಗಿ ನಮ್ಮ ತಾಲೂಕಿನ ಎಲ್ಲ PCOದು PRP, CRP, DIERT ಹಾಗೂ ಬೇಕಾಗಿರುವಂಥ ಉದ್ದೇಶದಿಂದ ನಾವು ಇವತ್ತು ಈ ಸಭೆಯನ್ನು ಮಾಡ್ತಾ ಇದ್ದೇವೆ. ಇದರಲ್ಲಿ ಚರ್ಚೆ ಮಾಡಬೇಕಾಗಿದೆ. ಇವತ್ತು ವಿಶೇಷವಾಗಿ ವಿಶ್ವ ರತ್ನ, ಭಾರತ ರತ್ನ, ಸಂವಿಧಾನದ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನು ನಾವು ಬೆಳಗಿನಿಂದಲೇ ಕಚೇರಿಗಳಲ್ಲಿ, ತಾಲೂಕಾ ಮಟ್ಟದಲ್ಲಿ, ಶಾಲೆಗಳಲ್ಲಿ ಅತೀವ ಉತ್ಸಾಹದಿಂದ ಮತ್ತು ಗೌರವಪೂರ್ವಕವಾಗಿ ಅವರ ಒಂದು ಭಾವಚಿತ್ರಕ್ಕೆ ನಮನವನ್ನು ಸಲ್ಲಿಸುವುದರ ಜೊತೆಗೆ ಆಚರಣೆಯನ್ನು ಮಾಡಿದ್ದೇವೆ. ನಿಮಗೆಲ್ಲರಿಗೂ ಕೂಡ ಡಾಕ್ಟರ್ BR ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಅವರ ಜನ್ಮದಿನೋತ್ಸವದ ಶುಭಾಶಯಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಂವಿಧಾನಬದ್ಧವಾದಂತಹ ಅಧಿಕಾರ ನಮ್ಮ ದೇಶದಲ್ಲಿ ಸರ್ಕಾರಗಳನ್ನು ಆಯ್ಕೆ ಮಾಡುವಂಥ ಅಧಿಕಾರ ನಮಗೆ, ನಿಮಗೆ, ಸಾಮಾನ್ಯ ನಾಗರಿಕರಿಗೆ ಇರುವಂಥದ್ದು. ಆ ಸಂವಿಧಾನದಲ್ಲಿ ನೀಡಿರುವಂತಹ ಒಂದು ಹಕ್ಕನ್ನು ಚಲಾಯಿಸಲಿಕ್ಕೆ ಪ್ರತಿ 5 ವರ್ಷಕ್ಕೊಮ್ಮೆ ಅಥವಾ ನಿಗದಿಪಡಿಸಿದಂಥ ಅವಧಿಗೊಮ್ಮೆ ಚುನಾವಣೆ ನಡೆಯುವಂಥದ್ದು ನಾವೆಲ್ಲ ನೋಡ್ತಾ ಇದ್ದೇವೆ. ಕಳೆದ ವರ್ಷ ನಾವು ಅಸೆಂಬ್ಲಿಗೆ ಸಂಬಂಧಪಟ್ಟಂಗೆ ನಾವು ಚುನಾವಣೆಗೆ ಎಲ್ಲರೂ ಕೂಡ ಸನ್ನದ್ಧರಾಗಿ ಭಾಗವಹಿಸಿದ್ವಿ. ಈ ವರ್ಷವೂ ಕೂಡ ಲೋಕಸಭಾ ಚುನಾವಣೆ ಇಡೀ ನಮ್ಮ ದೇಶಾದ್ಯಂತ ಮೊದಲನೇ ಹಂತದಿಂದ ಹಿಡ್ಕೊಂಡು ಸುಮಾರು 7 ಹಂತದವರೆಗೆ ಚುನಾವಣೆ ದೇಶಾದ್ಯಂತ ನಡೀತಾ ಇರುವಂಥದ್ದು ನಮಗೆ, ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದು. ಇದರ ಅಡಿಯಲ್ಲಿ ಚುನಾವಣೆಗೆ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಮತ ಚಲಾವಣೆ ಮಾಡಬೇಕು. ಅದು ಅವರ ಹಕ್ಕು. ಆ ಹಕ್ಕನ್ನು ಚಲಾವಣೆ ಮಾಡಬೇಕಾಗಿತ್ತು ಅಂತಂದರೆ ನಾವು ಆ ನಿಟ್ಟಿನಲ್ಲಿ ಸರ್ಕಾರದ ಒಂದು ಯಂತ್ರ ಏನಿದೆ, ಗೌರ್ಮೆಂಟ್ ಮಷಿನರಿ ಏನಿದೆ, ಅದು ಮತದಾರರಿಗೆ ಮತಗಟ್ಟೆಗೆ ಬಂದು ಮತ ಚಲಾವಣೆ ಮಾಡುವಾಗ ಅವ್ರಿಗೆ ಭಾಳ ಹುಮ್ಮಸ್ಸಿನಿಂದ ಬಂದು ಮತ ಚಲಾವಣೆ ಮಾಡಲಿಕ್ಕೆ ಅನುವಾಗುವ ಹಾಗೆ ಭಾಳಷ್ಟು ಚಟುವಟಿಕೆಗಳನ್ನು ಮಾಡುವಂತಹ ಕಾರ್ಯಕ್ರಮ ಸ್ವೀಪ್ ಆ್ಯಕ್ಟಿವಿಟಿ, ವೋಟರ್ಸ್ ಎಜುಕೇಷನ್ ಮತ್ತು ಅವರಿಗೆ ಎನ್ಕರೇಜ್ಮೆಂಟ್ ಕೊಡುವಂಥದ್ದು. ಆ ನಿಟ್ಟಿನಲ್ಲಿ ಸ್ವೀಪ್ ನೋಡಲ್ ಅಧಿಕಾರಿಗಳು ನಮ್ಮ ಜಿಲ್ಲೆಯಲ್ಲಿ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಜಿಲ್ಲಾ ಪಂಚಾಯಿತಿಯವರು ಜಿಲ್ಲಾ ಮಟ್ಟದಲ್ಲಿ ನೋಡಲ್ ಅಧಿಕಾರಿಗಳಿರ್ತಾರೆ. ತಾಲೂಕಾ ಮಟ್ಟದಲ್ಲಿ ಪ್ರತಿಯೊಂದು ತಾಲೂಕಿನ
ಕಾರ್ಯನಿರ್ವಾಹಕ ಅಧಿಕಾರಿಗಳು ನೋಡಲ್ ಅಧಿಕಾರಿಗಳಿರ್ತಾರೆ. ಅದೇ ರೀತಿಯಾಗಿ ವಿಶೇಷವಾಗಿ ಮತಗಟ್ಟೆಗಳ ಸಂಖ್ಯೆ 99% ಸರ್ಕಾರಿ ಶಾಲೆಗಳಲ್ಲಿ ಅಥವಾ ನಮ್ಮ ಶಾಲೆಗಳ ಕೊಠಡಿಗಳಲ್ಲಿ ಇರುವುದರಿಂದ BO ರವರು ಸಂವಾದಿಯಾಗಿ ಅಲ್ಲಿ ಕಾರ್ಯದರ್ಶಿಯಾಗಿ ಕಾರ್ಯ ಮಾಡುವಂಥದ್ದು ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದು ವಿಷಯ. ಆ ನಿಟ್ಟಿನಲ್ಲಿ ನಮ್ಮ ಶಾಲೆಗಳಲ್ಲಿರುವಂತಹ ಮತಗಟ್ಟೆಗಳನ್ನು ನಾವು ಅಚ್ಚುಕಟ್ಟಾಗಿ ಇಟ್ಕೊಳ್ಳುವಂಥದ್ದು, ಅಲ್ಲಿ ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂಥದ್ದು, ಚಿಕ್ಕ ಪುಟ್ಟ ರಿಪೇರಿಗಳನ್ನು ಮಾಡಿಕೊಳ್ಳುವಂಥದ್ದು, ಅಲ್ಲಿರುವಂತಹ ವ್ಯವಸ್ಥೆಯನ್ನು, ಅದು ಕುಡಿಯೋ ನೀರಿಗಿರ್ಬೋದು, ಶೌಚಾಲಯದಿರ್ಬೋದು, ವಿದ್ಯುತ್ ಶಕ್ತಿ ಇರ್ಬೋದು, ಮತ್ತೊಂದಿರ್ಬೋದು, ಇವನ್ನೆಲ್ಲನೂ ಕೂಡ ನಾವು ಸುಮಾರು 1-1.5 ತಿಂಗಳಾಯ್ತು. ಈಗ ನೀವೆಲ್ಲರೂ ಕೂಡ ಒಂದಿಲ್ಲ ಒಂದು ಶಾಲೆಯಲ್ಲಿ ಇದ್ದೀರಿ. ಮತಗಟ್ಟೆ ನಿಮ್ಮ ಶಾಲೆಯಲ್ಲಿನೇ ಇರಬಹುದು. ನೀವು ಮಾಡ್ತಾ ಇರುವಂಥದ್ದು ಮತ್ತು ಸರಿ ಇರಲಿಲ್ಲ ಅಂದರೆ ಸರಿ ಮಾಡ್ತಾ ಇರುವಂಥದ್ದು ನಾವು ಈ ಕಾರ್ಯ ಪ್ರಾರಂಭ ಮಾಡಿ 1 ತಿಂಗಳಾಯ್ತು. ಈಗ ಆದ್ರೂ ಕೂಡ ಇನ್ನೂ ಕೂಡ ನಮ್ಮ ಹಂತದಲ್ಲಿ ಆಗಬೇಕಾಗಿರುವಂಥ ಕೆಲಸಗಳು ಇನ್ನೂ ಇರೋದ್ರಿಂದ ಮತ್ತು ವಿಶೇಷವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಮತ ಚಲಾವಣೆ ಮಾಡಲಿಕ್ಕೆ ನಮ್ಮ ಮತಗಟ್ಟೆಗಳಿಗೆ ಬರಬೇಕು ಅಂತ ಹೇಳಿ ಉದ್ದೇಶ ಇಟ್ಕೊಂಡು ಮಾನ್ಯ ಚುನಾವಣಾ ಆಯೋಗದವರು ಮತ್ತು ಅವರ ನಿರ್ದೇಶನದಂತೆ ಈ ವರ್ಷನೂ ಕೂಡ ನಾವು 28 ಏಪ್ರಿಲ್ 2024ರಂದು ಚುನಾವಣೆಗೆ ಸಂಬಂಧಪಟ್ಟ ಧ್ವಜಾರೋಹಣ ಕಾರ್ಯಕ್ರಮವನ್ನು ನಾವು ಬೆಳಗ್ಗೆ 8 ಗಂಟೆಗೆ ಇಡೀ ದೇಶದಲ್ಲಿ, ವಿಶೇಷವಾಗಿ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಂದು ಮತಗಟ್ಟೆಗೆ ಸಂಬಂಧಪಟ್ಟಂತೆ ಧ್ವಜಾರೋಹಣ ಕಾರ್ಯಕ್ರಮ, ರಾಷ್ಟ್ರಧ್ವಜ ಅಲ್ಲ, ಚುನಾವಣೆಗೆ ಸಂಬಂಧಪಟ್ಟ ಲೋಗೋ ಇರುವಂಥದ್ದು ತಾಲೂಕು ಪಂಚಾಯಿತಿಯವರು ಆ ಕುರಿತು ಜವಾಬ್ದಾರಿಯನ್ನು ಅಥವಾ ಸ್ಥಳೀಯ ನಗರಸಭೆ ಮತ್ತು ಪುರಸಭೆಯವರು ಅದನ್ನು ಜವಾಬ್ದಾರಿ ತಗೊಳ್ತಾರೆ. ಧ್ವಜ ಪೂರೈಕೆ ಮಾಡುವಂಥದ್ದು ಧ್ವಜಾರೋಹಣ ಕಾರ್ಯಕ್ರಮ ಬೆಳಗ್ಗೆ 8 ಗಂಟೆಗೆ 28ನೇ ತಾರೀಕಿಗೆ ಆಗ್ತದೆ. 28ನೇ ತಾರೀಕಿಗೆ ಧ್ವಜಾರೋಹಣೆ ಆಯಿತು ಅಂತಂದರೆ 7 ಮೇಗೆ ಏನು ಚುನಾವಣೆ ನಮ್ಮದು 3ನೇ ಹಂತದಲ್ಲಿ ಇದೆ ಚುನಾವಣೆ, ಈ ಒಂದು 14 ಮತಕ್ಷೇತ್ರಗಳಲ್ಲಿ ಕರ್ನಾಟಕದ, ಅವಾಗ 7ನೇ ತಾರೀಕಿಗೆ ಸಾಯಂಕಾಲ ಅವರು ಬಂದು ಅದನ್ನು ಧ್ವಜ ಅವರೋಹಣ ಮಾಡುವಂಥದ್ದು ಕಾರ್ಯಕ್ರಮ ಆಗ್ತದೆ. ಅದು ಸಾಯಂಕಾಲ 7ನೇ ತಾರೀಕಿಗೆ ಅಲ್ಲಿವರೆಗೆ ಅದು ಅದೇ ರೀತಿಯಾಗಿ ಧ್ವಜವನ್ನು ನಾವು ಹಾರಿಸಿದ್ದನೇ ಇರ್ತದೆ. ಅದಕ್ಕಿಂತ ಪೂರ್ವದಲ್ಲಿ ಅಂದರೆ 27ರ ಒಳಗಾಗಿ ನಮ್ಮ ಮತಗಟ್ಟೆಗಳನ್ನು ನಾವು ಭಾಳಷ್ಟು ಸುಸಜ್ಜಿತವಾಗಿ ಅಂದಚಂದವಾಗಿ ವೋಟರ್ಸ್ಗಳಿಗೆ ಅಟ್ರ್ಯಾಕ್ಟ್ ಮಾಡುವಂಗೆ ನಾವು ಮಾಡಬೇಕಾಗಿರುವಂಥದ್ದು ನಮ್ಮ ಇಲಾಖೆಯ ವಿಶೇಷವಾದಂತಹ ನಮ್ಮ ಶಾಲೆಗಳಲ್ಲಿ ಮತಗಟ್ಟೆ ಇರುವುದರಿಂದ ಜವಾಬ್ದಾರಿ ಭಾಳ ಮಹತ್ವದ್ದಾಗಿರುವಂಥದ್ದು ಜವಾಬ್ದಾರಿ ಆಗಿದೆ. ಈ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಲಿಕ್ಕೆ ನಾವು 2 ರೀತಿಯ ಒಂದು ಇದರಲ್ಲಿ 3 ರೀತಿಯ ಒಂದು ಪ್ರಯತ್ನಗಳು ಮಾಡಬೇಕಾಗಿದೆ. ಮೊದಲನೇದು ಮುಖ್ಯವಾಗಿ ಮತಗಟ್ಟೆಗಳಲ್ಲಿ ವಿಶೇಷ ಮತಗಟ್ಟೆಗಳನ್ನು ಸ್ಥಾಪನೆ ಮಾಡುವಂಥದ್ದು ಸುಮಾರು ಹಿಂದಿನ 2 ಚುನಾವಣೆಗಳಲ್ಲಿ ನಾವು ನೋಡಿದ್ದೀವಿ. 2019ರ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನೋಡಿದ್ದೀವಿ, ಕಳೆದ ವರ್ಷ ನಡೆದಂಥ ಅಸೆಂಬ್ಲಿ ಚುನಾವಣೆಯಲ್ಲಿ ನೋಡಿದ್ದೀವಿ. ಏನು ವಿಶೇಷವಾದಂಥ ಮತಗಟ್ಟೆಗಳನ್ನು ಸ್ಥಾಪಿಸುವಂಥದ್ದು, ಅದು ಮಹಿಳೆಯರಿಗಾಗಿ ಮೀಸಲಿರುವಂತಹ ಪಿಂಕ್ ಮತಗಟ್ಟೆ ಇರ್ಬೋದು, ವಿಶೇಷ ಚೇತನ ವೋಟರ್ಸ್ಗಳಿಗೆ ಮೀಸಲಿರುವಂತಹ PWD ಅನ್ನುವಂಥದ್ದು, ಅಂದರೆ ಫಿಸಿಕಲಿ ಡಿಸೇಬಲ್ಡ್ ವ್ಯಕ್ತಿಗಳಿಗೆ, ಚಾಲೆಂಜ್ಡ್ ವ್ಯಕ್ತಿಗಳಿಗೆ ಇರುವಂಥದ್ದು PWD ಬೂತ್ ಇರ್ಬೋದು. ಅದೇ ರೀತಿಯಾಗಿ ಯಂಗ್ ವೋಟರ್ಸ್ಗಳು, ಯುವಕರು ಹೆಚ್ಚು ಸಂಖ್ಯೆಯಲ್ಲಿ ಏನು ರಿಜಿಸ್ಟ್ರೇಷನ್ ಮಾಡಿಕೊಂಡು ವೋಟರ್ಸ್ ಎಲ್ಲಿ ಆಗಿದ್ದಾರೆ ಅನ್ನುವಂಥದ್ದು, ಅದು ಯಂಗ್ ವೋಟರ್ಸ್ಗೆ ಸಂಬಂಧಪಟ್ಟಂಗೆ 3ನೇದು. ಎಥನಿಕ್ ಅನ್ನುವಂಥದ್ದು, ಎಥನಿಕ್ ಅಂತಂದರೆ ನಮ್ಮ ಟ್ರೆಡಿಷನ್ಸ್ಗಳನ್ನು ಅಧಿಕಾರಿಗಳು ಹೇಳಿದ್ದಾರೆ. ನಗರ ಇದ್ದಾಗ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಇರುವಂತಹ ಯಾರೋ ಅಧಿಕಾರಿ, ಚೀಫ್ ಆಫೀಸರ್ ಇರ್ಬೋದು, ನಗರಸಭೆ ಆಯುಕ್ತರು ಇರ್ಬೋದು, ಅವರಿಂದ ನಾವು ಅದನ್ನು ಪಡ್ಕೊಳ್ಳುವಂಥದ್ದು ಈಗಾಗಲೇ ಸೂಚನೆ ಕೊಟ್ಟಾಗಿದೆ. ನಾನು ಕೂಡ ತಾಲೂಕಾ ಮಟ್ಟದ ಅಧಿಕಾರಿಗಳಿಗೆ ಮತ್ತು ನಗರಕ್ಕೆ ಸಂಬಂಧಪಟ್ಟಂಗೆ ಅಧಿಕಾರಿಗಳಿಗೆ ಮಾತಾಡಿದ್ದೀನಿ. ಅಲ್ಲಿ ನಿಮಗೆ ಸಂಪೂರ್ಣ ಸಹಕಾರ ಸಿಗ್ತದೆ. ಅಷ್ಟು ಮೀರಿ ನಮ್ಮ ಶಾಲೆಗಳಲ್ಲಿ